28 ತಾರೀಕು ನಾವು ಮುಂಜಾನೆ 11 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ನಿಂದ DC ಆಫೀಸ್ವರೆಗೆ ನಾವು ರಾಯ್ಲಿ ಮೂಲಕ DC ಸಾಹೇಬ್ರ ಮನವಿ ಕೊಡ್ಲಿಕ್ಕತ್ತೀವಿ. ಯಾಕಂದ್ರೆ ಯಾರೇ ಒಬ್ಬ ಮನುಷ್ಯ ಸಮಾಜಕ್ಕೆ ಬೈಲಿ ನಮ್ಮ ಬೈಲಿ ನಾವು ಸೇವಿಸ್ತಿದ್ದೀವಿ. ಇದು ನಮ್ಮ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಅವೇನೇ ಹೇಳಿದ್ದಾರೆ. ಅದರ ಸಲುವಾಗಿ ನಾವು ಬಿಜಾಪುರ ಎಲ್ಲ ಆ್ಯಕ್ಷನ್ ಕಮಿಟಿ ಅವ್ರು ಕೂಡಿ ಇದು ನಾವು ಬಿಜಾಪುರ 28ಕ್ಕೆ 11 ಗಂಟೆಯಿಂದ 2 ತನಕ ನಾವು DC ಆಫೀಸ್ಗೆ ಹೋಗಿ ಮನವಿ ಕೊಡ್ಲಾಕ ನಾವು ಮಾಡೀವಿ. ಬಿಜಾಪುರ ಸಿಟಿ ಅವರು ಎಲ್ಲರೂ ಕೂಡಿ ಬರಲಿ ಅಂತ ಅವ್ರಿಗೆ ವಿನಂತಿ ಮಾಡೀವಿ. ಮಾಡಿ ನಾವು DC ಸಾಹೇಬ್ರಿಗೆ SP ಸಾಹೇಬ್ರಿಗೆ ಹೋಗಿ ನಮ್ಮ ಪರ್ಮಿಷನ್ ತೊಗೊಂಡು ಪರ್ಮಿಷನ್ ಕೊಡ್ರಿ ಅಂತ ಅವ್ರಿಗೆ ಮನವಿ ಮಾಡೀವಿ. 28 ತಾರೀಕು ಕೊಡ್ತೀನಿ ಅಂದಾರೆ. ನಿಮ್ಗೆ ಹೇಳಬೇಕು, ನೀವು 15 ತಾರೀಕು ಮಾಡ್ತೀರಿ ಅಂದಿದ್ರಿ, ಮುಂದೆ ಯಾಕೆ ಹಾಕಿದಿರಿ ಅದು ಅಂದ್ರಿ. ಅದಕ್ಕೆ ನಾವು 28 ತಾರೀಕು ಮಾಡ್ಲಿಕ್ಕತ್ತೀವಿ. ನಮ್ಮೆಲ್ಲ ಬಿಜಾಪುರ ಮಂದಿಗೆ ಬರ್ರಿ ಅಂತ ವಿನಂತಿ ಮಾಡ್ಲಿಕ್ಕತ್ತೀವಿ. ನಗರದ ಶಾಸಕರಾದ ಬಸವನಗೌಡ MLA ಅವರ ವಿರುದ್ಧ ಒಂದು ಪ್ರತಿಭಟನೆ, ಅವರು ಏನು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವಹೇಳನಕಾರಿ ಹಾಗೂ ಹಗುರವಾಗಿ ಮಾತಾಡಿದ್ದಾರೋ ಅದು ಜನರಲ್ಲಿ ಬಹಳ ದೊಡ್ಡ ಘಾಸಿಯಾಗಿದೆ. ಅದನ್ನು ಮರೆಯಲು ಆಗೋದಿಲ್ಲ. ಮತ್ತು ಅದನ್ನು ಅವರು ಅಲ್ಲಗಳೆಯಲಿಕ್ಕೆ ಅಂತ ಯಾವುದು ಇದನ್ನು ಮಾಡಿಲ್ಲ. ಅವರಲ್ಲಿ ಅವರು ಚಾಳಿನೂ ಬಿಟ್ಟಿಲ್ಲ. ಅದರ ನಂತರವೂ ಅವರು ಸಾಕಷ್ಟು ಬಾರಿ ಮುಸ್ಲಿಮರಿಗೆ ಗುರಿಯಾಗಿಟ್ಟಿಸಿಕೊಂಡು ಚುಲ್ಲಕ್ ಮಾತಾಡ್ತಿರ್ತಾರೆ. ಆ ಕಾರಣದಿಂದ ನಿಮಗೆ ಗೊತ್ತಿದ್ದ ಹಾಗೆ ಇದು ಮೊದಲು ನಾವು 15 ತಾರೀಕಿದ್ದ ಒಂದು ಇದು ಮಾಡಿದ್ದೆವು. ತಪ್ಪು ಕಲ್ಪನೆ ಆಗಿ ನಾವೇನೋ ಕ್ಯಾನ್ಸಲ್ ಮಾಡ್ತೇವೋ ಅಥವಾ ನಾವು ಇದನ್ನು ಮಾಡೋದಿಲ್ಲೋ ಅಂತ ನಿಮ್ಗೆ ಇದು ಆಗಿತ್ತು. ಆದರೂ ಮಾಧ್ಯಮ ವರ್ಗದೂ ಆಗಲಿ, ಮಾಧ್ಯಮದ ಮುಖಾಂತರ ನಗರದ ಎಲ್ಲರಿಗೂ, ಯಾಕಂದರೆ ಇದೊಂದು ಪ್ರತಿಭಟನೆ, ಇದೊಂದು ಪ್ರೊಟೆಸ್ಟ್ ಏನಿದೆ, ಇದು ಪಕ್ಷಾತೀತವಾಗಿ ನಡೆಯುವುದು. ಇದಕ್ಕೆ ಯಾವುದೇ ಪಕ್ಷ ಪಂಗಡ ಜಾತಿ ಸಂಬಂಧ ಇಲ್ಲ. ನಾವೆಲ್ಲರೂ ಕರೆಲಾಗುತ್ತೆ. ನಮ್ಮ ಪಕ್ಷದಿಂದ ಬರ್ತಾರ. ಪಕ್ಷಾತೀತವಾಗಿ ಸಾಕಷ್ಟು ಮಂದಿ ನಮ್ಮ ನಗರದ ಶಾಸಕನ ವಿಚಾರಗಳಿಗೆ ಎಷ್ಟು ಮಂದಿ ವಿರುದ್ಧ ಇದ್ದಾರೋ ಸಹಿಸುವುದಿಲ್ಲ. ಅವ್ರಿಗೆ ಓಟ್ ಹಾಕಿದ್ದವರು ಇವತ್ತು ಸಹಿಸಂಗಿಲ್ಲ. ನಿಮ್ಗೆ ಗೊತ್ತಿದ್ದಾರೆ. ಯಾರು ಅವ್ರಿಗೆ ಓಟ್ ಹಾಕಿ ಆರಿಸಿ ತಂದಾರೋ ಅವರು ಪಶ್ಚಾತ್ತಾಪ ಪಡೋ ಸ್ಥಿತಿ ಅದ ಇವತ್ತು. ಯಾಕಂದ್ರೆ ನಗರದ ಅಭಿವೃದ್ಧಿ ಇದ್ದತ್ತು ಅವ್ರಿಗೇನು ತಗೊಳ್ಳೋದು ಗೊಡದೇ ಇಲ್ಲ. ಅವ್ರಿಗೆ ಅದರ ಬಗ್ಗೆ ಅವ್ರದ್ದು ವಿವೇಚನೆ ಇಲ್ಲ. ಎಲ್ಲರೇ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋದ್ರೂ ಅವರು ಮುಸ್ಲಿಮರು, ಪಾಕಿಸ್ತಾನ್ 2-3 ವಿಷಯ ಬಿಟ್ಟರೆ ಅವ್ರ ಹತ್ತಿಗೆ ಬೇರೆ ವಿಷಯ ಇಲ್ಲ. ಅಪ್ರಸ್ತುತವಾಗಿ ಅವರು ಅದೇ ಮಾತಾಡ್ತಾರೆ. ಅದಕ್ಕೆ ನಾವು ನಿನ್ನೆ ನಾವು ಜಿಲ್ಲಾಡಳಿತ ಗೊತ್ತನೂ ಒಂದು ಮೀಟಿಂಗ್ ಮಾಡಿದ್ರು. ಅವ್ರು ಕರೆದಿದ್ರು ಎಲ್ಲ ಮುಖಂಡರು ಹೋಗಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ ಹೇಳಿ ನಾವು ಒಂದು ಮಾಡಿ. ಯಾಕಂದ್ರೆ ಅದ್ರ ಬಗ್ಗೆ ಒಂದು ಜವಾಬ್ದಾರಿ ಇರ್ಬೇಕಂತ ಹೇಳಿ, ಸುಮ್ಮನೆ ಇವತ್ತು ಬಂದವ್ರು ನಾಳೆ ಬರಲಿಲ್ಲ, ನಾಳೆ ನಾಳೆ ಹಿಂಗೆ ಆಗಬಾರ್ದು ಅಂಥೇಳಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮಾಡಿಕೊಂಡು ಅದರ ಪ್ರಕಾರ ನಾವು ಭಾಳ ಶಾಂತಯುತವಾಗಿ, ಕಾನೂನಾತ್ಮಕವಾಗಿ, ನಮ್ಮ ಸಂವಿಧಾನದ ಅಡಿಯಲ್ಲಿ ಮತ್ತು ಜಿಲ್ಲಾಡಳಿತಕ್ಕೆ ಪೂರ್ಣ ಸಹಕಾರದೊಂದಿಗೆ ಒಂದು ಪ್ರತಿಭಟನೆ ನಮ್ಮಲ್ಲಿರೋ ಒಂದು ಇದು ಮಾಡಿ, ಅದಕ್ಕೆ ನಾವು ದೊಡ್ಡ ಇದು ಕೊಟ್ಟಿಲ್ಲ. ಯಾಕಂದ್ರೆ ಅಂಬೇಡ್ಕರ್ ಸರ್ಕಲ್ಲಿ ಕೂಡಿ ಅಲ್ಲಿಂದ ನಾವು DC ಆಫೀಸ್ಗೆ ಹೋಗ್ತೇವೆ. ಅಥವಾ ಭಾಳ ಮಂದಿ ಆದ್ರಂತಂದ್ರೆ DC SP ಅವರು ಖುದ್ದು ನಾವೆಲ್ಲಿರ್ತೇವೆ ಅಲ್ಲಿ ಬರ್ತೀನಿ ಅಂದ್ರೆ ಆ ದಿವಸ ಅದು ಡಿಸೈಡ್ ಆಗ್ತದೆ. ಇದನ್ನು ನಾವು ಮಾಡ್ತೇವೆ. ಇದರಿಂದ ಒಂದು ಅವ್ರಿಗೊಂದು ದೊಡ್ಡ ಇದನ್ನು ಸೂಚನೆ ಆಯ್ತು. ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ವಾರ್ನಿಂಗು ಆಯ್ತು. ಇನ್ನು ಮುಂದೆ ಈ ಥರ ನೀವು ಭಾಳ ಇದು ಮಾಡಬೇಡ್ರಿ, ನಿಮ್ದೊಂದು ಏನದ ಅದನ್ನು ಬದಲಾಯಿಸ್ಕೊರಿ. ಯಾಕಂದ್ರೆ ನಿಮ್ಮ ವಿಷಯ ಇವತ್ತು BJP ಇರ್ಬೋದು, ನಿಮ್ಮ ವಿಷಯ ನಿಮ್ಮ ಪಕ್ಷ ಇರ್ಬೋದು. ಯಾಕಂದ್ರೆ ಅವ್ರು ನಿಮ್ಗೆ ಹೀನಾಯವಾಗಿ ರಿಜೆಕ್ಟ್ ಮಾಡಿದ್ದಾರೆ. ಒಂದು ಸಣ್ಣ ಇವು ಕಾರ್ಯಕರ್ತ ಆಗ್ತಾ ಹಿಂಗಲ್ಲ ಆ ಥರ ತೆಗೆದೋಗಿದ್ದಾರೆ. 6 ವರ್ಷದ ನಿಮ್ಗೆ ತೆಗೆದೋಗ್ಯಾರ. ಈಗ ನಿಮ್ದು ಒಂದೇ ಕೆಲಸ ಅಂದ್ರೆ ಕೈ ಕಾಲು ಬಿದ್ದು ಮುಚ್ಚು ಮರಿ ಒಳಗೆ ಕತ್ತಲೊಳಗೆ ಅವ್ರ ಕಾಲು ಬಿದ್ದು ಪಕ್ಷದೊಳಗೆ ಹೋಗೋದು ಒಂದು ಪ್ರಯತ್ನ ನಡೆದದ. ಅದರೊಳಗೆ ಮುಸ್ಲಿಮ್ಗೆ ಗುರಿ ಯಾಕೆ ಮಾಡಿಸ್ತಿದೆ? ಪಾಕಿಸ್ತಾನಕ್ಕೆ ನಮ್ಗೆ ಏನು ತಗೊಳ್ಳೋದು ಬಿಡೋದು? ಎಲ್ಲದ ಪಾಕಿಸ್ತಾನ ನಿಮ್ಗೆ ಗುರ್ತದ, ನಮ್ಗೆ ಗುರ್ತಿಲ್ಲ. ಸೊ ಇಂಥ ಹಲವಾರು ವಿಚಾರ ಹೆಚ್ಚು ಹೇಳಿದ್ದು ಇರ್ತಿಲ್ಲ. ಯಾಕಂದ್ರೆ ಹೇಳಿದ್ದಾಗಿದೆ. ನಮ್ಮೆಲ್ಲರಿಗೂ ನಾವು ವಿಶ್ವಾಸಕ್ಕೆ ತಕ್ಕೊಂಡು ನಿಮ್ಮ ಸಹಕಾರವೂ ಅಷ್ಟೇ ಜರುತ್ತದೆ. ಯಾಕಂದ್ರೆ ನಾವು ಏನು ಮಾಡಾಕ್ತೇವೆ ಅದ್ರ ಮ್ಯಾಗ ನಿಮ್ಮದು ಒಂದು ಕಣ್ಣಿರ್ತದೆ. ನಾವು ಭಾಳ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಇದು ಮಾಡೋ ಒಂದು ಕೆಲಸ ಮಾಡಕ್ಕೆ ನಿಮ್ಮ ಸಹಕಾರದೊಂದಿಗೆ ಇದೇ 28ರಂದು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ನಾವು ದೊಡ್ಡ ಇದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಜಿಲ್ಲೆಗೆ ಜನರಿಗೆ ಕರೆಸೋ ಬದಲಿ ನಾವು ನಗರದ ಜನರಿಗೆ ಕರೆದೆವು. ನಗರದ ಜನರಿಗೆ ಕರೆಯುವ ಸಲುವಾಗಿ ನಾವು ಇನ್ನೂ ನಮ್ಮದೇ ಆದ ಒಂದು ಇದರದಿಂದ
ಕೆಲಸ ಮಾಡಿ ಸಾಕಷ್ಟು ಮ್ಯಾಕ್ಸಿಮಮ್ ಜನರು ಯಾರು ಅವರಿಂದ ನಾರಾಜಿದಾರೋ ಅವ್ರಿಗೆ ಕರೆದು ನಾವು ಪ್ರತಿಭಟನೆ ಮಾಡಿ ನಮಗೇನು ತೊಂದರೆ ಆಗಿದೆ, ನಮ್ಗೆ ಏನು ಇದು ಆಗಿದೆ, ನಮ್ಗೆ ಬೇಜಾರಾಗಿದೆಯಲ್ಲ ಅದನ್ನು ಆ ದಿವಸ ನಾವು ಎಕ್ಸ್ಪ್ರೆಸ್ ಅಂತ ಹೇಳಿ ನನ್ನ ಮಾತು. ಎಲ್ಲ ಪತ್ರಕರ್ತ ಬಂಧುಗಳಿಗೆ ನಮಸ್ಕರಿಸುತ್ತಾ, ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದ್ರೆ, ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಯತ್ನಾಳ್ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕೆ ಅದಕ್ಕೆ ಖಂಡಿಸಿಕೊಂಡು ಈಗಾಗಲೇ ಸಾಕಷ್ಟು ಕಡೆ ಅವರ ಬಗ್ಗೆ ಎಲ್ಲ ಕಡೆ ಕೇಸ್ಗಳು FIRಗಳು ಆಗಿವೆ. ಅದ್ರ ಬಗ್ಗೆ ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ಕೂಡ FIR ಕೇಸ್ಗಳು ಆಗಿದೆ, ಪ್ರತಿಭಟನೆ ಕೂಡ ಆಗಿದ್ದಾವೆ. ಅದಕ್ಕಾಗಿ ವಿಜಯಪುರದಲ್ಲಿ ಕೂಡ ಈ ಹಿಂದೆ 15 ತಾರೀಕಿಗೆ ಕೆಲವೊಬ್ರು ಏನು ಮಾಡಬೇಕಂತೇಳಿ ವಿಚಾರ ಮಾಡಿದ್ರು, ಒಂದು ಪ್ರಚಾರ ಮಾಡಿದ್ರು. ಅದಕ್ಕೆ ಅದು ಅಲ್ಲ ಅಂತೇಳಿ ನಾವು ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾಯ್ತು. ಇವತ್ತು ಏನದ ನಮ್ಮ ವಿಜಯಪುರ ನಗರದಲ್ಲಿ ನಮ್ಮ ಅಮಿತ್ ಅವರ ಒಂದು ಮುಖಂಡತ್ವದಲ್ಲಿ ಮತ್ತು ವಿವಿಧ ನಮ್ಮೆಲ್ಲ ಗಣ್ಯ ವ್ಯಕ್ತಿಗಳ ಒಂದು ಮುಖಂಡತ್ವದಲ್ಲಿ ಒಂದು ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ಮಾಡಿ ಇದು ಏನದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಬಹಳಷ್ಟು ಅವಹೇಳನಕಾರಿ ಮಾತನಾಡಿದ್ದಕ್ಕಾಗಿ ನಗರ ಶಾಸಕರಿಗೆ ಒಂದು ತಕ್ಕ ಪಾಠ ಕಲಿಸುವಂಥದ್ದು, ಒಂದು ಎಚ್ಚರಿಕೆ ಕೊಡುವಂಥ ಒಂದು ಸಂದರ್ಭ ಇವತ್ತು ದಿನಾಂಕ 28ನೇ ತಾರೀಕಿಗೆ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಏನದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಗಳಿಗೆ ಒಂದು ದಿನಾಂಕ 28 ಸೋಮವಾರ ಸಮಯ 11 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೆ ಹೋಗಿ ಅವರಿಗೆ ಇದರ ಬಗ್ಗೆ ಕಾನೂನಾತ್ಮಕವಾಗಿ ಇವ್ರ ಬಗ್ಗೆ ಮುಂದೆ ಈ ರೀತಿ ಆಗಲಾರ್ದಂಗೆ ನೋಡ್ಕೋರಿ ಅಂತೇಳಿ ಜಿಲ್ಲಾಡಳಿತಕ್ಕೆ ಮತ್ತು ಮಾನ್ಯ ಪೊಲೀಸ್ ಇಲಾಖೆಗೆ ಒಂದು ಮನವಿ ಕೊಡುವಂಥ ಕೆಲಸ ನಾವು ಆದೇಶ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಅದು ಏನದ ಅವರು ಒಂದು ಮೊನ್ನೆ ಬಂದ ತಕ್ಷಣ ಏನದ ನಾನು ಜಿನ್ನವ್ರ ಹೆಸರು ಹೇಳಕ್ ಹೋಗಿದ್ದೆ. ಅದು ಪ್ರತಿಯೊಬ್ಬ ಜನಪ್ರತಿನಿಧಿಯಾಗಿ ಪ್ರತಿಕ್ರಿಯೆ ನೀಡುವಂಥದ್ದು ಆ ರೀತಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡುವಂಥದ್ದು. ಇದು ಒಬ್ಬ ಜನಪ್ರತಿನಿಧಿ, ಒಬ್ಬ MLA ಆಗಿ ಜನ ಏನು ಹುಚ್ಚಿ ತಿಳ್ಕೊಂಡವ್ರ. ನಮ್ಮ ಅಮ್ಮದೇ ಜಿನ್ನ ಹೇಳಕ್ ಹೋಗಿದ್ದೆ, ಅದು ಹೋಗಿ ಹಿಂಗಾಗ್ಯದ, ಅಲ್ಲಿಗೆ ಕಟ್ ಆಗ್ಯದ. ಏನು ಕಟ್ ಆಗ್ಯದ ಹೇಳ್ಬೇಕಲ್ಲ, ಅದು ಏನು ಕಟ್ ಆಯ್ತು ಮುಂದೆ ಹೇಳ್ಬೇಕಲ್ಲ. ನೀವು ಸ್ವಲ್ಪ ಕೇಳ್ಬೇಕಾಗಿತ್ತು, ನೀವು ಸ್ವಲ್ಪ ಮಾಧ್ಯಮದವ್ರು ಎಲ್ಲಿ ಕಟ್ ಆಯ್ತು ಏನ್ರಿ ಮುಂದಿನ ಹೇಳೋದು ಕೇಳ್ಬೇಕಾಗಿತ್ತು. ನೀವು ಅಷ್ಟಕ್ಕೆ ತೊಗೊಂಡು ಬಿಟ್ಬಿಟ್ರಿ. ಅದಕ್ಕೇನದ ಸರಿಯಾದ ಪ್ರತಿಕ್ರಿಯೆ ಕೊಡ್ಬೇಕಾಗಿತ್ತು. ಅವರು ಬೇಷರತಾಗಿ ಕ್ಷಮೆನೂ ಕೇಳ್ಬೇಕಾಗಿತ್ತು. ಕ್ಷಮೆ ಕೇಳಿದ್ರು ಸಹಿತ ಇದಕ್ಕೆ ಒಬ್ಬ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ವಿಶ್ವಕ್ಕೆ ಶಾಂತಿ ತಂದಂತ ಒಬ್ಬ ಮಹಾಪುರುಷ, ಮಹಾಪೈಗಂಬರ ಅಂತ ವ್ಯಕ್ತಿಗೆ ಇವತ್ತು ಸಾಕಷ್ಟು ಜನ ಎಲ್ಲ ಹಿಂದೂ ಸಮಾಜದ ಬೇರೆ ಬೇರೆ ಸಮಾಜ ಜನ ಕೂಡ ಅವರಿಗೆ ಸೀಮಾರಿ ಹಾಕಿದ್ದಾರೆ. ಇವತ್ತು ಈ ರೀತಿ ಹೇಳಬಾರ್ದಾಗೈತೆ. ಅದಕ್ಕಾಗಿ ನಾವು ಕೂಡ ಯಾಕೆ ಈ ರೀತಿ ನಾವು 10,000 ಜನರಿಗೆ ಅಷ್ಟೇ ಯಾಕೆ ಸೀಮಿತ ಮಾಡಿದ್ದೀವಿ ಅಂದರೆ, ನಮ್ಮ 1 ಲಕ್ಷ ಜನರಿಗೆ ಕೊಡುವಂಥ ವ್ಯವಸ್ಥೆ ಮೊದಲ ಮಾಡಿದ್ದೇವೆ. ಆದ್ರೆ ಏನದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ನಾವು ಎಲ್ಲ ಹಿರಿಯರು ಸೇರಿ, ಯಾಕಂದ್ರೆ ಈಗಾಗಲೇ ಜಿಲ್ಲಾ 1 ಲಕ್ಷ ಜನ ಸೇರಿಸಿದ್ರೆ ಏನಾಗ್ತದೆ, ಸ್ವಲ್ಪ ಜನರಿಗೆ ತೊಂದರೆಗಳು ಆಗ್ತವೆ, ಟ್ರಾಫಿಕ್ ಜಾಮ್ ಆಗ್ತದೆ. ಅದಕ್ಕೆ ಪೈಗಂಬರರ ಸಂದೇಶ ಏನದಂದ್ರೆ ಯಾವ ಜನರಿಗೂ ತೊಂದರೆ ಆಗಬಾರ್ದು. ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರದ್ದು ಸಂದೇಶ ಏನಂದ್ರೆ ಅವರ ಹೆಸರ ಮೇಲೆ ನಾವು ಇನ್ನಿತರ ಜನರಿಗೆ ಯಾವ ಥರದ ತೊಂದರೆಗಳು ಆಗಬಾರ್ದು. ಅದಕ್ಕಾಗಿ ನಾವೇನು ಮಾಡ್ಲಕತ್ತೀವಿ ಅಂದ್ರೆ, ಯಾವುದೇ ಮತ್ತು ಇದು ಬೇರೆ ಇದು ಏನಾದರೂ ರಾಜಕೀಯ ಹೋರಾಟ ಅಥವಾ ಇನ್ನಿತರ ಪ್ರತಿಭಟನೆ ನಾವು ನಡೀತಾವ. ಆದ್ರೆ ಇದು ಇರುವಂಥದ್ದು ಏನದ, ನಮ್ಮ ಮೊಹಮ್ಮದ್ ಪೈಗಂಬರ್ ಇಡೀ ವಿಶ್ವಕ್ಕೆ ಒಂದು ಶಾಂತಿಯ ದೂತ ಅವರು. ಅದಕ್ಕಾಗಿ ಅಶಾಂತಿ ಆಗಬಾರ್ದು ಮತ್ತು ಬೇರೆ ಎಲ್ಲ ಜನರಿಗೆ ಆಗಲಿ ತೊಂದರೆಗಳು ಆಗಬಾರ್ದು ಅವರಿಂದ, ಅವ್ರ ಹೆಸರ ಮೇಲೆ. ಅದಕ್ಕಾಗಿ ಏನದ ನಾವು ಏನು ಮಾಡ್ಲಕತ್ತೀವಿ ಅಂದ್ರೆ, ಭಾಳ ವ್ಯವಸ್ಥಿತವಾಗಿ ಯಾವುದೇ ಸಾರ್ವಜನಿಕರಿಗೆ ಅಥವಾ ಇದರಿಂದ ನಮ್ಮ ಹೋರಾಟದಿಂದ, ನಮ್ಮ ಪ್ರತಿಭಟನೆಯಿಂದ ಏನು ತೊಂದರೆ ಆಗಬಾರ್ದು. ಅದಕ್ಕಾಗಿ ಏನದ ಒಂದು ಸೀಮಿತವಾದಂಥ ಒಂದು ಹೋರಾಟ ಇಟ್ಕೊಂಡಿದ್ದಾಗಿತ್ತು. ಜಿಲ್ಲಾಡಳಿತ ಮತ್ತು ನಿನ್ನೆ ಪೊಲೀಸ್ ಇಲಾಖೆ SP ಸಾಹೇಬರು ಇಲ್ಲಿ ಒಂದು 2 ತಾಸು ಸಭೆ ಮಾಡಿ ನಮಗೆಲ್ಲ ಅದ್ರ ಬಗ್ಗೆ ಯಾವ ರೀತಿ ರೂಪರೇಷೆ ಹಾಕೋಬೇಕು ಅವರೆಲ್ಲ ಅವ್ರ ಜೊತೆ ಎಲ್ಲ ಚರ್ಚೆ ಆಗಿದೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಯಾವ ರೀತಿ, ಯಾಕಂದ್ರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಂದು ಅವ್ರ ಸಹಕಾರ, ಅವರಿಗೆ ನಾವು ಸಹಕಾರ ನೀಡಬೇಕಾಗ್ತದೆ. ಯಾಕಂದ್ರೆ ಇವತ್ತು ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ಏನಾಗ್ತದ, ಯಾರೋ ಕಿಡಿಗೇಡಿಗಳು ಏನಾರ ಮಾಡಿದ್ರು ಕೂಡ ಅದು ಒಂದು ಸಂಘಟಕರಿಗೆ ಮತ್ತು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬರ್ತದೆ. ಅದಕ್ಕಾಗಿ ಏನದ ನಾವು ಶಾಂತ ರೀತಿಯಿಂದ ಒಂದು ಸಂದೇಶ ಏನದ
ಹೋಗ್ಬೇಕಾಗ್ಯದ ಇವತ್ತು. ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಈ ರೀತಿ ಹೇಳಿದ್ರೆ ಜನನೂ ಕೂಡ ಯಾರೋ ಅವರಿಗೆ ಇದು ಮಾಡ್ತಾ ಇಲ್ಲ, ಈ ಯತ್ನಾಳ್ ಅವರಿಗೆ. ಅದಕ್ಕಾಗಿ ಮತ್ತೆ ನಮ್ದು ಕೂಡ ಕರ್ತವ್ಯ ಐತಿ. ಒಂದು ನಾವು ಈ ರೀತಿ ಬಿಜಾಪುರ ನಗರ ಶಾಸಕನ ಈ ರೀತಿ ಅವಹೇಳನಕಾರಿ ಮಾತನಾಡಿದಾಗ ನಾವು ಈ ರೀತಿ ಸುಮ್ಕೂತ್ರ ಆಗೋದಿಲ್ಲ. ಅದಕ್ಕಾಗಿ ಇವತ್ತು ನಾವ್ ಯಾಕೆ ಸ್ವಲ್ಪ ಸಮಯನೂ, ಯಾಕಂದ್ರೆ ಈಗಾಗಲೇ ಕೆಲವು ಯುವಕರು ಬಹಳಷ್ಟು ರೊಚ್ಚಿಗೆದ್ದಿದ್ರು ಇದು ಕೇಳಿ ಇದು ಮಾಡಿ, ಏನಾದ್ರೂ ಅಹಿತಕ ಘಟನೆಗಳು ಆಗ್ಬಾರತ್ ಹೇಳಿ ಸ್ವಲ್ಪ ಇದಕ್ಕೊಂದು ಏನಿದು ಒಂದು ಸ್ವಲ್ಪ ಗರಂ ಇದ್ದಿದ್ದು ಏನದು ಹಚ್ಚಿ ಇದು ಆಗ ಸ್ವಲ್ಪ ಸಮಯ ತಗೊಂಡು ಇದಕ್ಕೆ ಸ್ವಲ್ಪ ಸೌಮ್ಯ ರೀತಿಯಿಂದ ಒಂದು ಹೋರಾಟ ಆಗ್ಲಿ ಹೇಳಿ ನಾವು ಆ ಉದ್ದೇಶದಿಂದ ಏನದ ದಿನಾಂಕ 28ನೇ ತಾರೀಕಿಗೆ ಇದು ಒಂದು ಹೋರಾಟ ಇಟ್ಕೊಂಡಿದ್ದಾಗಿದೆ. ಅದಕ್ಕಾಗಿ ಆ ದಿವಸ ಏನದ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೇವೆ, ಇವ್ರ ಮೇಲೆ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಯತ್ನಾಳ್ ಮೇಲೆ ಒಂದು ನಿರ್ಲಕ್ಷ್ಯವಾಗಿ ಇವತ್ತು ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಕಾನೂನು ರೀತಿ ಅಂತ ಹೇಳಿ ಆ ದಿವಸ ಒತ್ತಾಯ ಮಾಡ್ತೇವೆ.